ಆರು ತಿಂಗಳಲ್ಲೇ 2 ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಜೆಡಿಎಸ್ ಮುಖಂಡ. ಅವರ ನಡೆಗೆ ಬೇಸತ್ತು ಪ್ರೆಸ್ ಮೀಟ್ನಿಂದ ಹೊರಗುಳಿದ ಕಾಂಗ್ರೆಸ್ ಮುಖಂಡ ಜಯಣ್ಣ. ಹೌದು, ರಾಮನಗರ ಟೌನ್ನ ಕಾಂಗ್ರೆಸ್ ಕಚೇರಿ ಇಂದು ಈ ಘಟನೆಗೆ ಸಾಕ್ಷಿಯಾಯಿತು. ಅಂಕನಹಳ್ಳಿ ಅಶ್ವಥ್ ಮೂಲತಃ ಜೆಡಿಎಸ್ನ ಮುಖಂಡರಾಗಿದ್ದು, ಕಳೆದ 6 ತಿಂಗಳಲ್ಲೇ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದರು. ಸೇರ್ಪಡೆಯಾದ 3 ದಿನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಜೊತೆ ಕಾಣಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಎಳ್ಳು ನೀರು ಬಿಟ್ಟಿದ್ದರು. ಇದೇ ಅಶ್ವಥ್ 6 ತಿಂಗಳ ನಂತರ ಅಂದರೆ ಇಂದು ರಾಮನಗರ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಕೆ. ರಾಜು ಹಾಗೂ ಮತ್ತಿತರ ನಾಯಕರ ಜೊತೆಗೆ ಕಾಂಗ್ರೆಸ್ ಪಕ್ಷ ಸೇರಿಕೊಂಡರು. ಮತ್ತೆ ಕಾಂಗ್ರೆಸ್ನಲ್ಲಿ ಉಳಿತಾರಾ ಅಥವಾ ಮತ್ತೊಂದು ಪಕ್ಷಕ್ಕೆ ಸದ್ಯದಲ್ಲೇ ಜಿಗಿತಾರಾ ಎಂಬುದು ಮೂಲ ಕಾಂಗ್ರೆಸ್ ನಾಯಕರ ಕಳವಳವಾಗಿದೆ. ಈ ಹಿಂದೆ ಅಶ್ವಥ್ ರವರು ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿದ್ದವರು. ಕಳೆದ 3-4 ತಿಂಗಳ ಹಿಂದೆ ನಡೆದ ಸೊಸೈಟಿ ಒಂದರ ವೋಟಿಂಗ್ ಪವರ್ ವಿಚಾರದಲ್ಲಿ ಹೊಸದೊಡ್ಡಿ ಜಯಣ್ಣರವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದರೂ ಸಹ ಅಶ್ವಥ್ ರವರ ಖಾಸಾ ದೋಸ್ತ್ ಒಬ್ಬ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸ್ಥಳೀಯ ಮುಖಂಡರನ್ನು ಅವಾಚ್ಯ ಶಬ್ದಗಳಿಂದ ಸ್ಥಳದಲ್ಲಿಯೇ ನಿಂದಿಸಿದ್ದನು. ಈ ಸಂದರ್ಭದಲ್ಲಿ ಅಶ್ವಥ್ ತನ್ನ ಸ್ನೇಹಿತನಿಗೆ ಸುಮ್ಮನಿರುವಂತೆ ಸೂಚಿಸದೆ ಅವರು ಸಹ ಕುಮ್ಮಕ್ಕು ನೀಡುವಂತೆ ಮೌನವಾಗಿದ್ದರು. ಇದು ಸ್ಥಳದಲ್ಲೇ ಇದ್ದ ಕಾಂಗ್ರೆಸ್ ಮುಖಂಡ ಹೊಸದೊಡ್ಡಿ ಜಯಣ್ಣರವರಿಗೆ ಬಹಳ ಬೇಸರ ತರಿಸಿತ್ತು. ಈ ವಿಚಾರವನ್ನು ಮುಖಂಡರಿಗೆ ತಿಳಿಸಿದರೂ ಏನೂ ಪ್ರಯೋಜನವಾಗಿರಲಿಲ್ಲ. ಇಂದು ಸೇರ್ಪಡೆಯಾಗುವ ಸಂದರ್ಭದಲ್ಲಿ ಜಯಣ್ಣರವರು ಅಂದು ಆಡಿದ ಮಾತಿಗೆ ಉತ್ತರ ಕೇಳಿದಾಗ ಅಶ್ವಥ್ ಸೇರಿದಂತೆ ವೇದಿಕೆ ಮೇಲಿದ್ದ ಯಾವ ನಾಯಕರು ಸಮರ್ಪಕ ಉತ್ತರ ನೀಡದೆ ಸಬೂಬು ಹೇಳಿದ್ದರಿಂದಲೇ ಅವರು ವೇದಿಕೆಯಿಂದ ದೂರ ಸರಿದು ಸ್ವತಃ ಅವರೇ ಕುರ್ಚಿ ತೆಗೆದುಕೊಂಡು ಪ್ರೆಸ್ ಮೀಟ್ನಿಂದ ದೂರ ಉಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದೆ. ಇದೇ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ದಾರೆ. ರಾಮನಗರ ವಿಧಾನಸಭೆ ಸೇರಿದಂತೆ ಜಿಲ್ಲೆಯ 4 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಆದರೂ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಮ್ಮತವಿಲ್ಲ ಹಾಗೂ ವಲಸಿಗ ಮತ್ತು ಮೂಲ ಕಾಂಗ್ರೆಸ್ ನಡುವೆ ಹೊಂದಾಣಿಕೆ ಇಲ್ಲ ಎಂಬುದನ್ನು ಇದು ಸಾರಿ ಹೇಳುತ್ತಿದೆ. ಇನ್ನಾದರೂ ಕಾಂಗ್ರೆಸ್ ಎಚ್ಚೆತ್ತುಕೊಂಡು ತಮ್ಮ ಅಧಿಕಾರವನ್ನು 4 ಕ್ಷೇತ್ರಗಳಲ್ಲಿ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವತ್ತ ಪ್ರಯತ್ನ ಮಾಡಬೇಕಿದೆ.